ಇದು ವೆಲ್ಕಮ್ ಟು ನಂದಿ ಟ್ರಸ್ಟ್ ಅಲ್ಲಿ ದಸರಾ ಆಫರ್ ಕೊಟ್ಟಿದ್ವಿ, ಎಲ್ಲ ಕಂಪ್ಲೀಟ್ ಆಗಿದೆ. ಹೊಸ ಪ್ರೈಸ್ ಲಿಸ್ಟು ಎಲ್ಲ ಗಾಡಿಗಳ ಮೇಲೆ ಅಪ್ಡೇಟ್ ಮಾಡಿದ್ದೀವಿ. ನೀವು ಮಾಡಬೇಕಾಗಿರೋದಿಷ್ಟೇ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ 9019282930 901922822930 ಇದಕ್ಕೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ರಿಪ್ಲೈ ಒಂದು ಲಿಂಕ್ ಬರುತ್ತೆ. ರಿಪ್ಲೈ ಬರೋ ಲಿಂಕ್ನ ಪ್ರೆಸ್ ಮಾಡಿದ್ರೆ ನಮ್ಮ ನಂದಿ ಟ್ರಸ್ಟ್ ಇಷ್ಟು ಗಾಡಿಗಳದ್ದು ಡೀಟೇಲ್ಸು, ಪ್ರೈಸು, ಫೋಟೋಸ್ ಎಲ್ಲ ಓಪನ್ ಆಗುತ್ತೆ. ಹಲೋ, ಈ ಪ್ರಪಂಚದಲ್ಲಿ ಪ್ರಾಫಿಟ್ ಇಲ್ದಲ್ಲೇ ಯಾವುದನ್ನ ನಡೆಯುತ್ತಾ? ಯಾವುದು ನಡೆಯೋದಿಲ್ಲ. ನೀವು ಒಂದು ಮಗುಗೆ ಮನೆಗೇನೋ ಒಂದು ಹಾಲು ತೊಗೊಂಬ, ಮೊಸರು ತೊಗೊಂಬ ಅಂತ ಅಂದ್ರೂ ನಾನು ಚಾಕ್ಲೇಟು ಕುರ್ಕುರೆ ಕೊಡಿಸಿದ್ರೆ ಮಾತ್ರ ಹೋಗಿ ತಗೊಂಬರ್ತೀನಿ ಅಂತ ಹೇಳೋ ಕಾಲದಲ್ಲಿ ಕಾರ್ಗಳನ್ನ ಸೇಲ್ ಮಾಡೋರೇ ಆಗಲಿ, ಬೇರೆ ಏನೇ ಬಿಸ್ನೆಸ್ಸೇ ಮಾಡೋರೇ ಆಗಲಿ, ಅವ್ರು ಏನೇ ಹೇಳೋದನ್ನು ಪ್ರಾಫಿಟ್ ಇಲ್ದಲ್ಲೇ ಯಾವುದೂ ಬಿಸ್ನೆಸ್ನ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಪ್ರಾಫಿಟ್ ಇಲ್ಲ ಅಂದರೆ ಏನಕ್ಕೆ ಬಿಸ್ನೆಸ್ ಮಾಡಬೇಕು? ಅದ್ರ ಬದಲು ಸುಮ್ಮನೆ ಇರೋದು ಬೆಸ್ಟ್ ಅಲ್ಲ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು, ಜಾಗಕ್ಕೆ ಬಾಡಿಗೆ ಕೊಟ್ಕೊಂಡು, ಹುಡುಗರಿಗೆ ಸಂಬಳ ಕೊಟ್ಕೊಂಡು ಇವೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತಾ? ಮಾಡೋದಕ್ಕೆ ಆಗಲ್ಲ. ಸುಳ್ಳು ಹೇಳಿ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವೆಲ್ಲ ಮಾಡೋದೇ ಪ್ರಾಫಿಟ್ಗೋಸ್ಕರ. ಸೊ ಎಲ್ಲ ಕಡೆಯಲ್ಲೂ 5,000 10,000 ಪ್ರಾಫಿಟ್ ತಗೊಳ್ಳೋಕ್ಕಾಗಲ್ಲ. ಬಜೆಟಿಗೆ ತಕ್ಕನಾಗೆ, ವೆಹಿಕಲ್ ಪ್ರೈಸಿಗೆ ತಕ್ಕನಾಗೆ ಅದು ಪ್ರಾಫಿಟ್ ಮಾರ್ಜಿನ್ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಅನಿವಾರ್ಯತೆಗಳಿಗೆ ಆ ಪ್ರಾಫಿಟ್ ಮಾರ್ಜಿನ್ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ತೀರಾ ತುಂಬ ಸಿಚುವೇಷನ್ ಕ್ರಿಟಿಕಲ್ ಆಗಿದ್ದಾಗ ಲಾಸ್ ಕೂಡ ಮಾಡಿಕೊಂಡು ಸೇಲ್ ಮಾಡಬೇಕಾಗುತ್ತೆ. ಸೊ ಕಸ್ಟಮರ್ ಟು ಕಸ್ಟಮರ್ನ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದರೆ ಕಸ್ಟಮರ್ ಟು ಕಸ್ಟಮರು ಯಾರು ಗಾಡಿ ತೊಗೊಂಡು ಬಿಡೋದು ಇಲ್ಲ, ಅವರಿಗೆ ವೆಯ್ಟ್ ಮಾಡೋ ಪೇಷನ್ಸ್ ಇರಲ್ಲ. ಕಸ್ಟಮರ್ಸ್ ಹೇಗೆ ಅಂತಂದರೆ, ನಾವು ಒಂದು 2 ಲಕ್ಷ ರೂಪಾಯಿ ಗಾಡಿ 2,10,000 ಸೇಲ್ ಮಾಡ್ತೀವಿ ಅಂತಂದ್ರೂ, 2,10,000 ಸೇಲ್ ಮಾಡೋಕ್ಕಿತ್ತೀರಾ? ನಾವೇನಾದ್ರು ಕೇಳೋ ಪ್ರೈಸ್ 1.5 1 ಮುಕ್ಕಾಲಿಗೆ ಕೇಳಿದ್ರೆ ನಿಮ್ಮ ಗಾಡಿ ನೋಡಿ ಅಷ್ಟೊಂದು ಪ್ರೈಸ್ ಇದೆ, ಅಷ್ಟಕ್ಕೆ ಅವ್ರ ಎಕ್ಸ್ಪೆಕ್ಟೇಷನ್ ನಾವು ಸೇಲ್ ಮಾಡೋ ಪ್ರೈಸ್ಗಿಂತ ಜಾಸ್ತಿನೇ ಇರುತ್ತೆ. ಸೊ ಮಾರ್ಕೆಟಲ್ಲೂ ಅಷ್ಟೇ, ನಿಮಗೆ 2 ಲಕ್ಷ ರೂಪಾಯಿ ಕಾರು, ತುಂಬ ಚೆನ್ನಾಗಿರೋ ಕಾರು 1.5 ಸಿಗುತ್ತೆ, 1 ಕಾಲಿಗೂ ಸಿಗುತ್ತೆ, 1 ಮುಕ್ಕಾಲಿಗೂ ಸಿಗುತ್ತೆ, 2 ಲಕ್ಷಕ್ಕೂ ಸಿಗುತ್ತೆ, 2 ಲಕ್ಷದ ಮೇಲೂ ಸಿಗುತ್ತೆ. ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವೆಹಿಕಲ್ಲು ಓನರ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಆಕ್ಸಿಡೆಂಟ್ ಡ್ಯಾಮೇಜ್ ಆಗಿದೆ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಹಿಕಲ್ ಎಷ್ಟು ಡ್ರಿವನ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಗಾಡಿ ಮೈಗ್ರೇಟೆಡ್ ವೆಹಿಕಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಹಿಕಲ್ ಕಂಡೀಷನು, ಗಾಡಿ ರಿಪೇರಿ ಮಾಡೋ ಗಾಡಿನ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ನಂಬರ್ ಆಫ್ ಓನರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಹಿಕಲ್ಲು ಎಲ್ಲ ಫಿಟ್ನೆಸ್ಸು ಹೆಂಗಿದೆ, ಇದೆಲ್ಲದ್ರ ಮೇಲೆ ವೆಹಿಕಲ್ ಪ್ರೈಸು ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಮಾರ್ಕೆಟಲ್ಲಿ ಆಡಿ ಬೆನ್ಸ್ ಕಾರು 3 ಲಕ್ಷಕ್ಕೆ ಸಿಗ್ಬೋದು, ಮಾರುತಿ ಸುಜುಕಿ ಸ್ವಿಫ್ಟ್ 5 ಲಕ್ಷ ಕಡಿಮೆ ಸಿಗಲ್ಲ. ಯಾಕೆಂದರೆ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಮೇಲೆ ಪ್ರೈಸಸ್ನ ಡಿಪೆಂಡ್ ಆಗಿರುತ್ತೆ. ಸೊ ಜಾಸ್ತಿ ಹೇಳೋದೇನಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ, ಎಲ್ಲರೂ ಎಜುಕೇಟೆಡ್. ಒಂದು ಸ್ಮಾರ್ಟ್ ಫೋನಿನ ಯೂಸ್ ಮಾಡ್ತಾರೆ ಅಂತಂದರೆ ಎಲ್ಲ ಎಜುಕೇಟೆಡ್ಗಳೇ ಆಗಿರ್ತೀರಾ. ಸೊ ನಾನು ಹೇಳೋದು ಇಷ್ಟೇ, ಎಲ್ಲರೂ ಪ್ರಾಫಿಟ್ ಬೇಸಿಸ್ ಮೇಲೆ ಮಾಡೋದು. ಕ್ವಾಲಿಟಿ ಕಾಸು ಎಕ್ಸ್ಪೆಕ್ಟ್ ಮಾಡ್ತಾ ಇರಾ ಅಂತ ಅಂದರೆ ಮಾಡೋಂಥ ಕಾರ್ಗಳೆಲ್ಲ ಕ್ವಾಲಿಟಿ ಕಾಸುಗಳೇ ಆಗಿರುತ್ತೆ. ಮೇಜರ್ ಆಕ್ಸಿಡೆಂಟ್ ಇರಲಿಲ್ಲ, ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಗಾಡಿಗಳು, ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ. ತೊಗೊಂತಿರಿಗೆ ರಿಪೇರಿಗೆ ಹೋಗೋಂಥ ಕಾರು ಯಾವುದು ಕೊಡೋದಿಲ್ಲ. ಆ ಥರ ರಿಪೇರಿ ಇದೆ ಅಂತ ನಮಗೆ ಏನು ಅನ್ಸಿದ್ರೆ ನಾವು 100% ಆ ಗಾಡಿನ ಕಸ್ಟಮರ್ಗೆ ಕೊಡಲ್ಲ. ಯಾಕೆಂದರೆ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋ ಕಸ್ಟಮರ್ ಡ್ರೀಮ್ ಕಾರ್ ಆಗಿರುತ್ತೆ. ತೊಗೊಳ್ಳೋದೇ ಕಾರು ಸಾಲಾಗಿಲ್ಲ ಮಾಡಿ ಕಮಿಟ್ಮೆಂಟ್ ಬೇಸಿಸ್ನ ತೊಗೊಳ್ತೀರಾ. ನೀವು ತೊಗೊಂಡು ರಿಪೇರಿಗೆ ಹೋಗಿ ನಮಗೆ ಶಾಪ ಹಾಕಿ ಅದರಿಂದ ನಾವು ಉದ್ಧಾರ ಆಗುತ್ತೆ ಏನಿಲ್ಲ. ಸೊ ಬೆಸ್ಟ್ ವೆಹಿಕಲ್ಗಳು ಬೇಕು ಅಂದರೆ ಇಷ್ಟು ನಮ್ಮ ಕಾಸುಗಳು ನಂದಿ ಟ್ರಸ್ಟ್ ಕಾಸಲ್ಲಿದೆ. ನೀವು ಮಾಡಬೇಕಾದ್ರೆ ಇಷ್ಟೇ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ರಿಪ್ಲೈ ಒಂದು ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜು ಕಂಪ್ಲೀಟ್ ಓದಿ ಅದರಲ್ಲೆಲ್ಲ ಹಾಕಿ. ನೀವು ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡೋದಕ್ಕೆ ಈ ಲಿಂಕನ್ನು ಪ್ರೆಸ್ ಮಾಡಿ. ಗೂಗಲ್ ಮ್ಯಾಪು ನಮ್ಮ ಶೋರೂಮ್ ಲೊಕೇಶನ್ ಬೇಕು ಅಂತ ಅಂದರೆ ಈ ಲಿಂಕ್ನ ಪ್ರೆಸ್ ಮಾಡಿ ಅಂತ ಪ್ರತಿಯೊಂದು ಮೆಸೇಜಲ್ಲಿ ಇರುತ್ತೆ. ಅದು ನೋಡಿಕೊಂಡು ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಇಷ್ಟು ವೆಹಿಕಲ್ದು ಡೀಟೇಲ್ಸು, ಪ್ರೈಸು, ಫೋಟೋಸು ಸಮೇತ ಓಪನ್ ಆಗುತ್ತೆ. ವಾಟ್ಸಪ್ ಕ್ಯಾಟ್ಲಾಗಲ್ಲಿ ಏನು ಮೆನ್ಷನ್ ಮಾಡಿರ್ತೀವಿ ಫಿಕ್ಸ್ ಪ್ರೈಸ್ ಆಗಿರುತ್ತೆ. ಕೆಲವೊಂದು ಸಿಚುವೇಷನ್ಗೆ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲ ಬೇರೆ ಏನಾರ ಇದ್ದರೆ ನಮ್ಮ ಪ್ರಾಫಿಟ್ ಮಾರ್ಜಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊತೀವಿ. ಝೀರೋ ಮಾಡ್ಕೊಂಡ್ರೆ ನಾವು ರನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ತಿಂಗಳಲ್ಲಿ 40 ಕಾರ್ ಇದ್ದರೆ ಸೇಲ್ ಮಾಡೋಕ್ಕಾಗದೆ 5 10 ಕಾರು ಎಲ್ಲ ಝೀರೋ ಮಾಡ್ಕೊಂಡ್ರೆ ಅದರಲ್ಲಿ ಕೆಲವೊಂದು ಸಿಚುವೇಷನಲ್ಲಿ 2-3 ಕಾರ್ ಆಗಿರುತ್ತೆ. ಅದನ್ನು ಮೈನಸ್ ಮಾಡ್ಕೊಂಡ್ರೆ ಬಾಡಿಗೆನೂ ಕಟ್ಟೋಕ್ಕಾಗಲ್ಲ. ಸೊ ಬೆಸ್ಟ್ ಪ್ರೈಸಲ್ಲಿ ಏನು ಮಾಡೋಕ್ಕಾಗುತ್ತೆ, ಬೆಸ್ಟ್ ಡೀಲ್ನ ನಾನು ಮಾಡಿಕೊಡ್ತೀನಿ. ಲೊಕೇಶನ್ ಬಂದುಬಿಟ್ಟು ನಂದಿ ಟ್ರಸ್ಟ್ ತುಮಕೂರು, ಬಡ್ಡಿಯಲ್ಲಿ ಔಟರ್ ರಿಂಗ್ ರೋಡು. ಕಾಂಟ್ಯಾಕ್ಟ್ ನಂಬರು 9019282930. ಸೊ ಮತ್ತೆ ಲೋನ್ ಆಪ್ಷನ್ ಬೇಕು ಅಂದರೆ 2013 ಮಾಡಲು ಮೇಲ್ಗಡೆದು ಏನು ಬೇಕು ಲೋನ್ ಆಪ್ಷನ್ ಮಾಡ್ಕೊಡ್ತೀವಿ. 2008ಗೂ ಮಾಡ್ತಾರೆ, 10ಗೂ ಮಾಡ್ತಾರೆ. ಅದೆಲ್ಲ ಮೀಟ್ರ್ ಬಡ್ಡಿ ಥರ ಇರುತ್ತೆ. ಅದನ್ನು ತೊಗೊಳಕ್ಕಿಂತ ಕಾರ್ ತೊಗೊಳ್ದಲ್ಲೇ ಇರೋದೇ ಬೆಸ್ಟ್ ಆಗುತ್ತೆ. ಯಾಕೆಂದರೆ ಆ ಬಡ್ಡಿ ಕಟ್ಟೋ ವರ್ಷಕ್ಕೆ 2 ತಿಂಗಳು ಕಟ್ಟೋ ವರ್ಷಕ್ಕೆ ಸುಸ್ತಾಗುತ್ತೆ. 3ನೇ ತಿಂಗಳಿಗೆ ಸೀಸಿಂಗ್ ಆ್ಯಡಲ್ಲಿ ಇರುತ್ತೆ. ಕೊನೆಗೆ ಕಾರು ಇಲ್ಲ, ಏನಿಲ್ಲ, ಸಿಬಿಲ್ ಸ್ಕೋರ್ ಹಾಳು ಮಾಡಿಕೊಂಡು ಲೈಫ್ ಸ್ಟೈಲ್ನ ಹಾಳು ಮಾಡ್ಕೋಬೇಕಾಗುತ್ತೆ. ನೆಸೆಸಿಟಿ ಇದ್ದರೆ ಮಾತ್ರ ಕಾರ್ ತೊಗೊಳ್ಳಿ. ಸೊ ನೆಸೆಸಿಟಿ ಇಲ್ಲ ಅಂದರೆ ತೊಳ್ಕೋಬೇಡಿ. ಹೇಳೋನಲ್ಲ, ಇವತ್ತು ಹಿಂಗಾಗಿದೆ ಸಿಚುವೇಷನ್ ಅಂತಂದರೆ ಪ್ರಾಫಿಟ್ ಇಲ್ಲದಲ್ಲೇ ಯಾರು ಏನು ಮಾಡೋದಿಲ್ಲ. ಇವತ್ತು ಕಾಲೇಜ್ ಹೋಗೋ ಮಕ್ಕಳಿಗೆ ಐಫೋನ್ ಇದ್ದರೆ ಅಷ್ಟೇ ಕಾಲೇಜ್ ಹೋಗ್ತೀನಿ ಅಂತಾರೆ. ಇಲ್ಲ BMW ಕಾರ್ ಬೇಕು, ಕಾರ್ ಇದ್ದರೆ ಕೊಡ್ಸೋದು ಅಷ್ಟೇ ಇಂಜಿನಿಯರಿಂಗ್ ಹೋಗ್ತೀನಿ, ಮೆಡಿಕಲ್ಗೆ ಹೋಗ್ತೀನಿ ಅನ್ನೋ ಸಿಚುವೇಷನಲ್ಲಿ ಆ ಥರ ಇದೆ. ಮಕ್ಕಳು ಮುಂಚೆ ಏನಿತ್ತು, ಸೊ ಸ್ಕೂಲಲ್ಲಿ ಏನು ಹೇಳ್ತಾರಲ್ಲ, ಒಂದು ಪೆನ್ನು ಪೆನ್ಸಿಲು ಒಂದು ನೋಟ್ಬುಕ್ಕು ಇಷ್ಟು ಕೊಡಿಸೋದೇ ಸಾಕಾಗ್ಬಿಟ್ಟಿತ್ತು. ಇವತ್ತು ಅದೆಲ್ಲ ಫ್ರೀಯಾಗಿ ಅದೇನಿಲ್ಲ ಅಂದರೆ ಕಾಲೇಜಿನವರೇ ಕೊಡ್ತಾರೆ ಡೊನೇಷನ್ ಕಟ್ಟರೆ. ಬಟ್ ಅದಕ್ಕೆ ಹೋಗಿ ಬರಬೇಕು ಅಂದರೆ ಒಂದು BMW ಕಾರ್ ಬೇಕು, ಇಲ್ಲ ವರ್ಟಸ್ ಕಾರ್ ಬೇಕು, ಇಲ್ಲ ಸ್ಕೋಡಾ ಕುಶಾಕ್ ಬೇಕು. ಆ ಥರ ಸಿಚುವೇಷನಲ್ಲಿ ಈ ಥರ ಇದೆ. ಸೊ ಕಮಿಟ್ಮೆಂಟ್ನ ಓವರ್ ಮಾಡ್ಕೊಬೇಡಿ. ಅವಶ್ಯಕತೆ ಇದ್ದರೆ ಮಾತ್ರ ವೆಹಿಕಲ್ ತೊಗೊಳ್ಳಿ ಅಂತ ಹೇಳ್ತಾ, ಮತ್ತು 0 ಡೌನ್ ಪೇಮೆಂಟಲ್ಲಿ ಕಾರ್ ತೊಗೊಳ್ತಾರೆ, ಕಾರ್ ಕೊಡ್ತಾರೆ, ಪ್ರತಿಯೊಂದು ಕೊಡ್ತಾರೆ. ಇವತ್ತೇನು 0 ಡೌನ್ ಪೇಮೆಂಟಲ್ಲಿ ಕೊಡ್ತಾರೆ. ಸೊ ಸೋರ್ಸ್ ಆಫ್ ಇನ್ಕಮು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಲ ಮಾಡೋದು ದೊಡ್ಡದಲ್ಲ, ಸಾಲ ತೀರ್ಸ್ಕೊಳ್ಳೋದಕ್ಕೆ ನಿಮ್ಮ ಅವಶ್ಯಕತೆ ಪ್ಲಸ್ ಈಗಿರೋ ಕಮಿಟ್ಮೆಂಟ್ಸು ಇದೆಲ್ಲ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಸಾಲ ಮಾಡಿಕೊಂಡು ಸಾಲಗಾರರಾಗಿ ಊರು ಬಿಟ್ಟು ಹೋಗ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾನೆ. ಥ್ಯಾಂಕ್ ಯು.